ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು 5 ಕಾಳು ಮೆಣಸು ಕಾಳು ಅಥವಾ ಕಾಳು ಮೆಣಸು ಅಂತ ನೀವೇನು ಕರೀತೀರೋ ಅದರ ಒಂದು ಪರಿಹಾರವನ್ನು ನಾನು ತಂದಿದ್ದೀನಿ. ಇದನ್ನು ಮುಖ್ಯವಾದಂಥ ಕಾರ್ಯಗಳಿಗೆ ತಾವು ತೆರಳುವಾಗ ಅಥವಾ ವಾರಕ್ಕೆ ಒಮ್ಮೆ ಮಾತ್ರ ಈ ಪ್ರಯೋಗವನ್ನು ಮಾಡಿ. ಯಾವ ದಿನ ಬೇಕಾದ್ರೂ ಮಾಡ್ಬೋದು. ಇವಾಗ ಮುಖ್ಯವಾದಂಥ ಕಾರ್ಯ ಶನಿವಾರ ನೀವು ಹೋಗ್ತಾ ಇದ್ರೆ ನಾನು ಹೇಳೋಕ್ಕಾಗುತ್ತೆ ಶುಕ್ರವಾರ ಮಾಡಿ ಅಂತ ಅಲ್ವಾ? ಸೊ ಯಾವಾಗ ಬೇಕಾದ್ರೂ ನೀವು ಮಾಡ್ಬೋದು. ಏನು ಸಾರ್ ಮಾಡುತ್ತೆ ಇದು ಅಂದರೆ ಧನಾಗಮವನ್ನು ಮಾಡುತ್ತೆ. ಕೆಲವೊಂದು ಕಡೆ ಸರ್ ನಾವು ಕೆಲಸ ಕಾರ್ಯ ಎಲ್ಲ ಕರೆಕ್ಟಾಗೇ ಮಾಡ್ತಾ ಇರ್ತೀವಿ, ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು, ಎಕ್ಸ್ಟ್ರಾ ದುಡಿಯುವಂಥದ್ದಾಗಿರ್ಬೋದು, ಎಲ್ಲವನ್ನ ಮಾಡಿದ್ರೂ ಕೂಡ ದುಡ್ಡು ಬರ್ತಾ ಇಲ್ಲ, ಬರೋದೇ ಇಲ್ಲ. ಅದೇನಾಗಿದೆ ಅಂತ ಗೊತ್ತಿಲ್ಲ, ಏನು ದರಿದ್ರ ಹಿಡಿದಿದೆ ಅಂತ ಕೆಲವೊಂದು ಸಲ ನಮಗೆ ಅನಿಸುತ್ತೆ. ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತೀವಿ, ನಮಗೆ ಬರಲ್ಲ, ಏನೂ ಇಲ್ಲ, ಆಟೋಮೆಟಿಕ್ಕಾಗಿ ಕೆಲವರಿಗೆ ಬರ್ತಾ ಇರ್ತದೆ. ಸೊ ಇಂಥವರಿಗಾಗಿ ನಾನು ಈ ಪರಿಹಾರವನ್ನು ತಂದಿದ್ದೀನಿ. ತಾವು ಎಲ್ಲಾದರೂ ಹೋಗುವಾಗ ಒಂದು 5 ಕಾಳು ಮೆಣಸನ್ನು ತಗೊಂಡು ಹೋಗಿ ಕೈನಲ್ಲಿ, ಓಕೆನಾ? ಇದನ್ನು ಮನೆ ಒಳಗಿಂದ ತಾವು ಹೋಗುವಾಗನೇ ನಿಮಗೆ ಇಳೆ ತೆಕ್ಕೊಳ್ಳಿ. 5 ಕಾಳು ಮೆಣಸಿದೆ ಅಂತ ತಿಳ್ಕೊಳ್ಳಿ. 1 2 3 4 5. ನೋಡಿ, ಇದು ನನ್ನ ಬಲಗೈ, ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ನನ್ನ ಎಡ ಶೋಲ್ಡರ್. 1 ಈ ರೀತಿಯಿಂದ ಹೋಗುತ್ತೆ. ಆ ಥರ 5 ಬಾರಿ ಇಳೆ ತೆಕ್ಕೊಂಡು ಸ್ವಲ್ಪ ದೂರ, ಮನೆಯಿಂದ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ದೂರ ಹೋದ ನಂತರ ಈ ಒಂದೊಂದೇ ಕಾಳು ಮೆಣಸುಗಳನ್ನು ತಾವು ಎಸಿಬೇಕು. 4 ದಿಕ್ಕುಗಳಲ್ಲಿ 1 ಮತ್ತು ಆಕಾಶದ ಕಡೆಗೆ 1 ತಾವು ಎಸಿಬೇಕಾಗುತ್ತೆ. ಮೈ ಮೇಲೆ ಬೀಳದೇ ಇರೋ ಥರ ಎಸಿರಿ. ಇದನ್ನು ಮಾಡುವಾಗ ಅಂದರೆ ಮೌನವಾಗಿರಿ, ಯಾರ ಜೊತೆನೂ ಜಾಸ್ತಿ ಮಾತಾಡಬೇಡಿ. ಪ್ರಯೋಗ ಪ್ರಾರಂಭ ಮಾಡೋದರಿಂದ ಹಿಡ್ಕೊಂಡು ಪ್ರಯೋಗ ಅಂತ್ಯ ಆಗುವವರೆಗೂ ಒಂದು ಮಂತ್ರವನ್ನು ತಾವು ಜಪಿಸ್ತಾ ಇರಿ. ಇಷ್ಟೇ ಸಂಖ್ಯೆ ಇಲ್ಲ, 21 27 54 108 ಎಂಥದ್ದು ಇಲ್ಲ, ಯಾವುದು ಲೆಕ್ಕ ಹಾಕಬೇಡಿ, ಆಯಿತಾ? ಓಂ ಪದ್ಮಾವತಿಯೇ ನಮಃ, ಓಂ ಪದ್ಮಾವತಿಯೇ ನಮಃ, ಓಂ ಪದ್ಮಾವತಿಯೇ ನಮಃ. ಇಟ್ಕೊಂಡಿದ್ದೀರಾ? ಓಂ ಪದ್ಮಾವತಿಯೇ ನಮಃ. ಅರ್ಥ ಆಯ್ತಾ? ಇಳೆ ತೆಗಿವಾಗದಿಂದ ಹಿಡ್ಕೊಂಡು ಇದನ್ನು ಪಟ್ಟಿಸ್ಕೊಂಡು ನಿಮ್ಮಿಷ್ಟಕ್ಕೆ ನೀವು ಮನಸ್ಸಲ್ಲೇ ಹೇಳ್ಕೊಂಡು ಹೋಗ್ತಾ ಇರಿ, ಜೋರಾಗಿ ಹೇಳ್ಬಿಡಿ. ಓಂ ಪದ್ಮಾವತಿಯೇ ನಮಃ, ಓಂ ಪದ್ಮಾವತಿಯೇ ನಮಃ. ಮನಸ್ಸಲ್ಲೇ ಅಂದ್ಕೊಳ್ಳಿ, ನಾನು ನಿಮ್ಗೆ ಜೋರಾಗಿ ಹೇಳ್ತಾ ಇದ್ದೀನಿ. ಮನಸ್ಸಲ್ಲೇ ಅಂದ್ಕೊಂಡು ನಿಮ್ಮಿಷ್ಟಕ್ಕೆ ನೀವು ಹೋಗಿ ಯಾರ ಜೊತೆನೂ ಮಾತಾಡಬಾರ್ದು. ಇದನ್ನು ತಾವು ಎಸಿಬೇಕು. 1 2 3 4 ಮೇಲೆ ಒಂದು ಎಸೆದ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ, ಆಯಿತಾ? ಇದನ್ನು ದಾಟ್ಬೋದಾ ಸರ್? ದಾಟ್ಬೋದು. ಒಟ್ಟಿನಲ್ಲಿ ನೀವು ಇದನ್ನು ಎಸೆದ್ಬಿಟ್ಟು ತಾವುಗಳು ಹೋಗಬಹುದು. ಇಲ್ಲ 1 ಅಡಿ 4 ಅಡಿ ತಿರುಗಿ ಆದ ನಂತರ ಬೇಕಾದ್ರೆ ಹಿಂದ್ಗಡೆ ತಾವು ಎಸಿಬೋದು. ಅರ್ಥ ಆಯ್ತಲ್ವಾ? ಸೊ ಇದನ್ನು ತಾವು ಎಸಿಬೋದು. ಕೆಲವೊಂದು ಸಲ ಏನಾಗುತ್ತೆ, ಕೆಲವರು ಇದನ್ನು ದಾಟಲ್ಲ. ಸರ್ ಇದನ್ನು ದಾಟಬಾರ್ದು ಅಥವಾ ದಾಟದ್ರ ಮೇಲೆ ನನಗೇನೋ ಆಗುತ್ತೆ ಅನ್ನೋಂಥದ್ದೆಲ್ಲ ಯೋಚನೆಗಳಿರ್ತವೆ, ಇಳೆ ತೆಗೆದಿರ್ತೀವಲ್ವಾ? ಆವಾಗ ಕೂಡ ನಿಮ್ಗೆ ಆ ಥರ ಯೋಚನೆ ಇದ್ದರೆ, ತಲೆ ಒಳಗಡೆ ಅದು ಹುಳ ಬಂತು ಅಂದರೆ ಮಾಡೋಕ್ಕೆ ಹೋಗ್ಬೇಡಿ, ರೈಟಾ? ಸೊ ಇಳೆ ತೆಗೆದ್ರಿ, ಓಂ ಪದ್ಮಾವತಿಯೇ ನಮಃ, ಸರಿನಾ? 4 ರಸ್ತೆನಲ್ಲಿ ಹೋದ್ರಿ, ನಿಂತ್ರಿ, ಅಥವಾ 3 ರಸ್ತೆನಲ್ಲಿ ಹೋದ್ರಿ, ಅಥವಾ ನಾರ್ಮಲಾಗಿ ಒಂದು ರಸ್ತೆಗೆ ಹೋಗಿದ್ದೀರಾ, ನಾರ್ಮಲ್ ರೋಡು, ಆ ಕಡೆ ಈ ಕಡೆ ರಸ್ತೆ ಇಲ್ಲ, ಸಿಂಗಲ್ ರೋಡೇ ಇದೆ ಅಂತ ತಿಳ್ಕೊಳ್ಳಿ. ಇಟ್ಟಿದ್ದೀರಾ, 1 ಎಸದ್ರಿ, ಮುಂದ್ಗಡೆ ಬಲಕ್ಕೊಂದು, ಎಡಕ್ಕೊಂದು, ಇನ್ನೆಷ್ಟಿದೆ? 2 ಇದೆ. ತಿರುಗ್ಬಿಡಿ, ಮನೆ ಕಡೆಗೆ ಅಥವಾ ಯಾವ ಕಡೆ ತಿರುಗಬೇಕೋ ಆ ಕಡೆ ತಿರುಗ್ಬಿಡಿ. 4 ಹೆಜ್ಜೆ ನಡೆದ್ಬಿಟ್ಟು ಇನ್ನೂ 1 ತೆಗೆದು ಹಿಂದ್ಗಡೆಗೆ ಎಸಿರಿ ಆ ದಾರಿನಲ್ಲಿ. 4ನೇದು ಎಸದ್ರಿ, 5ನೇದನ್ನು ಆಕಾಶದ ಕಡೆಗೆ ಎಳ್ಸಿರಿ, ನಿಮ್ಮಿಷ್ಟಕ್ಕೆ ನೀವು ಹೋಗಿ. ಇದರಿಂದ ಧನ ಯಾಕೆ ಬರ್ತಾ ಇಲ್ಲ, ಯಾಕೆ ಸ್ಟಕ್ ಆಗ್ತೈತೆ, ಯಾವ ರೀತಿಯಾದಂಥ ದರಿದ್ರ ನಿಮಗೆ ಕಾಡ್ತಾ ಐತೆ? ಯಾಕಂದರೆ ನಾನು ಒಂದು ಕ್ಲಾಸಲ್ಲಿ ಹೇಳಿದ್ದೆ, ಸುಮಾರು 64 ಥರದ ದರಿದ್ರ ದೋಷಗಳಿದೆ. ಅದು 64 ಥರದ ದರಿದ್ರ ದೋಷಕ್ಕೂ ಬೇರೆ ಬೇರೆ ಪರಿಹಾರಗಳಿದೆ. ಅರ್ಥ ಆಯ್ತಾ? ಸೊ ಅದರ ಅವಶ್ಯಕತೆ ಇಲ್ಲ. ಇವಾಗ ನಾರ್ಮಲಾಗಿ ಇದನ್ನು ನೋಡಿ, ಈ ಪರಿಹಾರವನ್ನು ಕಂಟಿನ್ಯೂ ಆಗಿ ಮಾಡ್ತಾಯಿರಿ. ಎಲ್ಲಿವರೆಗೂ ಸರ್? ಸ್ಟಕ್ ಆಗಿರೋ ಅಮೌಂಟ್ಗಳು ಬರಬೇಕು. ಕೆಲವ್ರಿಗೆ ದುಡ್ಡು ನಿಂತು ಹೋಗಿರ್ತದೆ, ಬರ್ತಾ ಇಲ್ಲ. ಅಂಥವ್ರು ಕೂಡ ಈ ಪರಿಹಾರವನ್ನು ಮಾಡಿ ನೋಡಿ, ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ. ಆ ದರಿದ್ರ ದೋಷ ಕ್ರಮೇಣವಾಗಿ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಕಂಟಿನ್ಯೂ ಆಗಿ ಈ ಪರಿಹಾರ ವಾರಕ್ಕೊಂದು ಸಲ ಮಾಡ್ತೀನಿ, ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ನಾನು ಮಾಡ್ತೀನಿ ಸರ್. ಖಂಡಿತವಾಗಲೂ ಇದನ್ನು ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ.